ಸುದೀಪ್ ಅವರಿಗೆ ಒಂದು ಮಾಸ್ ಸಾಂಗ್ ಅದು ಆ್ಯಕ್ಚುಲಿ ಬರಿಬೇಕಾಗಿದ್ದು. ಹಿಂಗೆ ಅಂತ ಯೋಚನೆ ಮಾಡಿದಾಗ ಏನೋ ಒಂದು ಸುಮ್ಮನೆ ಬರ್ಕೊಂಡು ಹೋಗೋಕ್ಕಿಂತ ಏನೋ ಒಂದು ಸ್ಪೈಸ್ ಬೇಕಲ್ಲ ಅಂತ ಯೋಚನೆ ಮಾಡಿದಾಗ ಸುದೀಪ್ ಅವ್ರ ಕ್ಯಾರೆಕ್ಟರ್ಗಳು ಇಟ್ಕೊಂಡೇ ಶುರು ಮಾಡಿದ್ವಿ. ಅವ್ರು ಮಾಡಿದ್ದು ಸಿನಿಮಾಗಳು ಬಚ್ಚನ್ನೇ ಕಳೆದೋದ, ಬಿಗ್ ಬಾಸೇ ಮರುಳಾದ, ಅದರ ಗೋಲಿ, ಹೌದು ಸ್ವಾಮಿ ಬೆಳೆಸ್ಕೊಂಡ್ವಿ. ಆಮೇಲೆ ತೆಲುಗಲ್ಲಿ ಹೋಗಿ ಈಗ ನೋಡ್ಕೊಂಬಂದೆ ಈಗ, ಆ ಥರ ಒಂದು ಸುಮ್ಮನೆ ಏನೋ ಬರೆದು ಬಿಡೋಕ್ಕಿಂತ ಬರಿಬೋದು, ಏನೂ ಬರಿಬೋದು ಅದಕ್ಕೆ, ಬಟ್ ಏನೋ ಒಂದು ವಿಚಾರ ಇಟ್ಕೊಳ್ಳೋದು, ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬರೆಯೋದು ನನಗೆ ಯಾವತ್ತು ಇಷ್ಟವಾದದ್ದು. ಈಗ ನೋಡಿ ನನ್ನನ್ನು ಹೌದು ತುಂಬ ಇದು ಏನು ಪ್ರೇಮಗೀತೆಗಳ ಜೊತೆ ಗುರುತಿಸ್ತಾರೆ. ನನಗದೇನು ಬೇಜಾರು, ಖುಷಿನೇ, ಅದು ಖುಷಿ ವಿಚಾರನೇ. ಬಟ್ ಅಷ್ಟೇ ಮಾಸಗಳು, ದೊಡ್ಡ ದೊಡ್ಡ ಮಾಸಗಳು ಬಂದಿದ್ದಾವೆ. ಫಾರ್ ಎಕ್ಸಾಂಪಲ್ ನೋಡಿ, ನಿಮಗೆ ಇವತ್ತು ರಮ್ಯಾ ನಮ್ಮ ಇಂಡಸ್ಟ್ರಿ ಅತ್ಯಂತ ದೊಡ್ಡ ನಂಬರ್ 1 ಇವಾಗಲೂ. ಅವ್ರ ಸಿನಿಮಾ ಬಿಟ್ಟು ಒಂದು 10 ವರ್ಷ ಆಯ್ತೇನೋ, ಸ್ಟಿಲ್ ಶೀಸ್ ದ ನಂಬರ್ 1. ಅವರು ಅಂದಾಗ ಅವ್ರಿಗೊಂದು ನಿಕ್ ನೇಮ್ ಸಾಂಗ್ ಯಾವ್ದು ಹೇಳಿ? ಪದ್ಮಾವತಿ, ರಾಗಿಣಿ, ತುಪ್ಪ, ಆ ಥರ ಗುಂಟೂರು ಯಾವ ಡಾನ್ಸ್ ಶೋ ನೋಡಿ ಅದು ಬರುತ್ತೆ. ಆಮೇಲೆ ರಾಕ್ಯೋ ಬಾಡಿ ಬಾಬಾ ಆ ಥರ ಒಂದಷ್ಟು ದೊಡ್ಡ ದೊಡ್ಡ ಮಾಸ್ ಸಾಂಗ್ಗಳು ಇದ್ದಾವೆ. ನಾನು ಈಗ ಓನೆ ಆಗಿರ್ಬೋದು, ಜಯ ಜಯ ಜಾಕೆಟ್, ಜಯಂಗಂಡ ರಾಕೆಟ್, ಸೊ ಎಲ್ಲ ಥರದ್ದು ಬರದೆ. ಬಟ್ ಒಂದು ಕಡೆ ಬ್ರ್ಯಾಂಡ್ ಮಾಡ್ತಾರೆ ಜನ ಅಥವಾ ಸಿನಿಮಾ ರಂಗ, ತಪ್ಪಲ್ಲ ಅದು. ಇಲ್ಲ ಒಂದು ಕಡೆ ಜಾಸ್ತಿ ಲವ್ ಸಾಂಗ್ಗಳಲ್ಲೇ ನಾವು ಕಾಣಿಸ್ಕೊಂಡ್ವಿ. ನಿಮ್ಗೆ ಯಾವ್ದು ಜಾಸ್ತಿ ಮಜಾ ಕೊಡುತ್ತೆ ಸರ್, ಕಿಕ್ ಕೊಡುತ್ತೆ? ನಿಜವಾಗ್ಲೂ ಲವ್ ಸಾಂಗ್ ಬರೆಯೋದೇ ಮಜಾ. ಅಂದರೆ ಒಳ್ಳೊಳ್ಳೆ ಭಾವನೆಗಳು ಬರೆದಾಗ ತುಂಬ ಖುಷಿ ಆಗುತ್ತೆ. ಆದರೆ ಈ ಥರ ಎಲ್ಲೋ ಒಂದು ಆ ಥರ ಹಿಂಗೆ ಬರ್ದು ಅಯ್ಯೋ ಹೌದಾ ಆ ಥರದ್ದು ಫೀಲ್ ಕೊಡುತ್ತಲ್ಲ, ಆ ಲೈನ್ಗಳು, ಅದ್ರ ಮಜಾ ಬೇರೆ.